ನಮಸ್ಕಾರ ವೀಕ್ಷಕರೇ. ಈಗ ಮಳೆಗಾಲ ಪ್ರಾರಂಭವಾಗಿದೆ. ಹಾಗಾಗಿ ಇಂದಿನ ವಿಡಿಯೋದಲ್ಲಿ ನಾವು ಮಳೆಯ ಕುರಿತು ಒಂದು ಪ್ರಬಂಧವನ್ನು ನೋಡೋಣ. ಮಳೆ ಪ್ರಬಂಧ ಹಾಗೆಯೇ ಭಾಷಣ ಕೂಡ ಅನ್ಬೋದು. ಮಳೆಯ ಪ್ರಬಂಧ. ವಾತಾವರಣದಲ್ಲಿರುವ ನೀರಾವಿಯು ತಂಪು ಪಡೆದುಕೊಂಡು ಮತ್ತೆ ದ್ರವರೂಪಕ್ಕೆ ಬಂದು ಭೂಮಿ ಮೇಲೆ ಬೀಳುವ ಪ್ರಕ್ರಿಯೆಯೇ ಮಳೆ. ಮೋಡಗಳ ನೀರು ಬೇರೆ ಬೇರೆ ಹನಿಗಳಾಗಿ ಭೂಮಿಗೆ ಉದುರುತ್ತವೆ. ಎತ್ತರದ ಮೋಡಗಳಿಂದ ಬೀಳುವ ಹನಿಗಳೆಲ್ಲ ನೆಲವನ್ನು ತಲುಪಲಾರವು. ಮೋಡ ಮತ್ತು ನೆಲಗಳ ಮಧ್ಯೆ ಶುಷ್ಕ ವಾತಾವರಣವಿದ್ದಲ್ಲಿ ಗಣನೀಯ ಪ್ರಮಾಣದ ಸಣ್ಣ ಹನಿಗಳು ಮತ್ತೆ ಆವಿಯಾಗಿ ಹೋಗುತ್ತವೆ. ಹೀಗೆ ಒಂದು ಹನಿಯು ನೆಲ ಮುಟ್ಟದೆ ಹೋದರೆ ಅಂಥ ಮಳೆಯನ್ನು ವಿರ್ಗ ಎಂದು ಕರೆಯುವರು. ಇಂತಹ ವಿದ್ಯಮಾನವು ಸಾಮಾನ್ಯವಾಗಿ ಬಿಸಿ ಮತ್ತು ಶುಷ್ಕ ಮರುಭೂಮಿಯ ಪ್ರದೇಶಗಳಲ್ಲಿ ಘಟಿಸುತ್ತದೆ. ಪುರಾತನ ಕಾಲದಿಂದಲೂ ಮಳೆಯನ್ನು ನಕ್ಷತ್ರದ ಹೆಸರಿನಿಂದ ಕರೆಯುವ ಕ್ರಮ ಭಾರತದಲ್ಲಿದೆ. ಭರಣಿ, ಮೃಗಶಿರ, ಆರಿದ್ರ ಮಳೆ. ಒಂದು ಮಳೆಗೆ ಬಿತ್ತನೆ, ಇನ್ನೊಂದಕ್ಕೆ ಬೇರೆ ಕೆಲಸ. ಹೀಗೆ ಆರಿದ್ರ ಮಳೆಗೆ ಅದ್ರಿ ಮಳೆ ಎಂಬ ಹಬ್ಬವನ್ನೂ ಆಚರಿಸುತ್ತಾರೆ. ಮಳೆ ಬೀಳಲು ನೇರವಾದ ಕಾರಣ ಮತ್ತು ವಾತಾವರಣದ ಸ್ಥಿತಿಗಳ ಆಧಾರದ ಮೇಲೆ ಮಳೆಯನ್ನು ಈ 3 ವಿಧಗಳಾಗಿ ವಿಂಗಡಿಸಬಹುದು. ಮೊದಲನೆಯ ವಿಧ ಓರೋಗ್ರಾಫಿಕ್ ಮಳೆ, ಎರಡನೇದು ಕನ್ವೆಕ್ಟಿವ್ ಮಳೆ, ಮೂರನೇದು ಚಂಡಮಾರುತದ ಮಳೆ. ಎಲ್ಲ ಸಸ್ಯ ರಾಶಿಗಳಿಗೂ ನೀರಿನ ಅವಶ್ಯಕತೆ ಇದ್ದೇ ಇರುವುದರಿಂದ ಮಳೆಯು ಸಸ್ಯಗಳ ಬೆಳವಣಿಗೆಯ ಮೇಲೆ ಅತಿ ಮುಖ್ಯ ಪರಿಣಾಮವನ್ನು ಬೀರುತ್ತದೆ. ಆದರೆ ಸಸ್ಯಗಳು ನಿಗದಿತ ಪ್ರಮಾಣ ಮತ್ತು ನಿಯಮಿತ ಅವಧಿಯಲ್ಲಿ ನೀರನ್ನು ಬಯಸುವುದರಿಂದ ಅತಿ ಕಡಿಮೆ ಅಥವಾ ಅತಿ ಹೆಚ್ಚು ಮಳೆ ಎರಡೂ ಸಸ್ಯಗಳಿಗೆ ಹಾನಿಕರ. ಬರದ ವಾತಾವರಣವು ಸಸ್ಯ ಸಂಕುಲವನ್ನು ಪೂರ್ಣವಾಗಿ ನಾಶ ಮಾಡಿದರೆ ಅತಿ ಮಳೆಯು ಸಸ್ಯಗಳಲ್ಲಿ ರೋಗಗಳನ್ನು ಉಂಟು ಮಾಡಬಹುದು ಮತ್ತು ಹಾನಿಕಾರಕ ಶಿಲೀಂಧ್ರಗಳ ಉತ್ಪತ್ತಿಗೆ ಕಾರಣವಾಗುವುದು. ಹೀಗಾಗಿ ಮಳೆಯೂ ಕೂಡ ಸಾಧಕ ಮತ್ತು ಬಾಧಕಗಳಿಂದ ಹೊರತಾಗಿಲ್ಲ. ಏನೇ ಆದರೂ ಮಳೆ ಎಲ್ಲ ಜೀವಿಗಳಿಗೂ ಬೇಕೇ ಬೇಕು. ಇದು ತನ್ನ ರೌದ್ರ ನರ್ತನ ತೋರಿಸಿದಂತೆ ಮಾನವ ವಾತಾವರಣವನ್ನು ಕಾಪಾಡಿಕೊಳ್ಳಬೇಕಿದೆ. ಇದಿಷ್ಟು ಮಳೆಯ ಕುರಿತು ಒಂದು ಚಿಕ್ಕದಾದ ಚೊಕ್ಕದಾದ ಪ್ರಬಂಧ. ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.